ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಹೇಗಿದ್ದೀರಾ ಎಲ್ಲರೂ? ಸೊ ನನಗೆ ಇವತ್ತು ವಿಧಾನಸೌಧದಿಂದ ಕಾಲ್ ಬಂದಿತ್ತು. ನಿಂದು ಆಗದೆ ತಮ್ಮ ತಗೊಂಡೋಗು, ಒಂದು 11:15 ಬಂದು ತಗೊಂಡೋಗು ಅಂತ ಹೇಳಿದ್ರು. ಫಸ್ಟ್ ಟೈಮ್ ಇರಬೇಕು ಎಷ್ಟು ಫಾಸ್ಟಾಗಿ ಆಗ್ತಿರೋದು, ನೋಡುವ ಮುಂದಿನ ಕೆಲಸನೂ ಅಷ್ಟೇ ಫಾಸ್ಟಾಗಿ ಆಗುತ್ತಾ ಅಂತ. ಸೊ ಮೊನ್ನೆ ವಿಡಿಯೋ ಹಾಕೋಕ್ಕೆ ಸಿಕ್ಕಾಪಡೆ ರೋಸ್ಟ್ ಮಾಡ್ಯಾರೆ ಹೆಲ್ಮೆಟ್ ಹಾಕೊಂಡಿಲ್ಲ ಅಂತ. ಸೊ ಹೆಲ್ಮೆಟ್ ಹಾಕೊಂಡು ಹೋಗುವ ಗೈಸ್, ಲೆಟ್ಸ್ ಗೋ. 16 ರೂಪಾಯಿಂದ ಹಡಿನ್ಬಾಳ್ ಬಂದ್ಬಿಡ್ತಾರೆ ಗೈಸ್. ನನಗೆ ಹಡಿನ್ಬಾಳ್ ಬ್ಯಾಂಕ್ ಮ್ಯಾನೇಜರ್ ಸಿಗ್ನೇಚರ್ ಬೇಕಾಗಿತ್ತು ಪಾಸ್ಪೋರ್ಟ್ನ. ಗೈಸ್ ನಮ್ಮ ಕೌಲಕ್ಕಿಲ್ಲಿ ಆಕ್ಸಿಡೆಂಟು, ಯಾರ್ದೇನ ಪಾಪ ಗಾಡಿ. ಗೈಸ್ ಡಿಗ್ರಿ ಕಾಲೇಜ್ ಹತ್ರ ಗಣೇಶ ಅವನಿ ಅಂತ ಕಾಲ್ ಮಾಡಿದ. ಅವ್ನು ಪಿಕ್ ಮಾಡ್ಕೊಂಡು ಇಳಿಸಿದ ವಿಧಾನಸೌಧಕ್ಕೆ ಹೋಗೋದೆ. ಸಿಕ್ಕಾಪಟ್ಟೆ ಲೇಟ್ ಆಯಿತು, ಕರ್ದನ್ 11 ಗಂಟೆಗೆ ಆಗಿತ್ತು. ನನಗಿಲ್ಲಿ 12:15 ಆಗೋದೆ. ಹಡಿನ್ಬಾಳಲ್ಲೇ ಲೇಟ್ ಆಗೋಯ್ತು ಗೈಸ್. ಇಲ್ಲಿ ಕೆಲಸ ಮುಗೀತು, ಇವಾಗ ಪೋಸ್ಟ್ಗೆ ಹೋಗ್ಬಿಟ್ಟು. ನನ್ನ ಆಧಾರ್ ಕಾರ್ಡ್ದೊಂದು ಕರೆಕ್ಷನ್ ಇತ್ತು, ಪೋಸ್ಟ್ ಆಫೀಸಲ್ಲಿ ಮಾಡಿಕೊಟ್ರೆ ಸಾಕಾಗಿತ್ತು ಗೈಸ್. ಒಂದು ದೊಡ್ಡ ಕೆಲಸ ಮುಗೀತಿತ್ತು. ವಿಧಾನಸೌಧದಲ್ಲಿ ನೋಡಿದೆ ಸಿಕ್ಕಾಪಟ್ಟೆ ಜನ ಇದ್ರು ಅಲ್ಲಿ, ಅದಕ್ಕೆ ಇದು ಬಂದು. ನಮ್ಮ ಪೋಸ್ಟಲ್ಲಿ ಸರ್ವರ್ ಇಲ್ಲಂತೆ, ಕರ್ನಾಟಕ 1ಗೆ ಹೋಗಿ ನೋಡು ಅಂದರು. ಒಂದಿನದಲ್ಲಿ ಕೊಟ್ಟಾಗಲೇ ನೋಡಬೇಕಾಗಿತ್ತು, ಇಷ್ಟು ಬೇಗ ಹೆಂಗೆ ಕೊಟ್ಟರು ಅಂತ. ಅಲ್ಲಿ ಅಪ್ಪನ ಹೆಸರು ತಪ್ಪು ಮಾಡಿಟ್ಟಾರೆ. ಅಂದ್ಕೊಂಡಿದೆ ಒಂದಿನದಲ್ಲಿ ಕೊಡ್ತಾರೆ, ಇಷ್ಟು ಬೇಗ ಹೆಂಗೆ ಕೊಟ್ಟರು ಅಂತ. ಈಗ ಗಣೇಶಂಗೆ ಬೇರೊಳ್ಳಿ ಬಿಟ್ಟು ಇವಾಗ ಮನೆಗೆ ಹೋಯ್ತದೆ ಗೈಸ್. ನನಗಂತೂ ಇವಾಗ ಸದ್ಯಕ್ಕೆ ಎಂತ ಮಾಡಬೇಕು ಅಂತಲೇ ಅರ್ಥ ಆಯ್ತಿಲ್ಲ. ಅವ್ರ ಹತ್ರ ಒಂದು ಕರೆಕ್ಷನ್ ಮಾಡಿಕೊಡಿ ಅಂತ ಹೇಳಿದರೆ ಅವ್ರು ಮತ್ತೆ 2 ತಪ್ಪು ಮಾಡಿಟ್ಟಾರೆ. ಇವಾಗ ಅದು ಕರೆಕ್ಷನ್ ಮಾಡೋಕೆ ಹೋಗ್ಬೇಕು ಮತ್ತೆ ನಾಳೆ. ಹೋಯ್ತು, ಬಂತು, ಹೋಯ್ತು ಗೈಸ್. ನಾವಿವಾಗ ಲೈನ್ ಹತ್ರ ಹೋಗ್ತಿದ್ದೀವಿ. ಮಳೆ ಇಲ್ಲ, ಖಾಲಿ ಗಾಳಿಗೆ ನಮ್ಮದು ಕರೆಂಟು ಹೋಯ್ತು ಗೈಸ್. ನಮ್ಗನ್ಸದೆ ನಮ್ಮ ಅಣ್ಣ ಹೇಳ್ತಾನೆ ನಮ್ಮ ಲೈನ್ ಏನಾದರೂ ತಪ್ಪು ಹೋಗೋದು ಅಂತ ಅದಕ್ಕೆ ನೋಡೋಕೆ ಹೋಗ್ತಿದ್ದೀವಿ. ಸರಿ ಇದೆ ಗೈಸ್. ಸೊ ಗೈಸ್ ನಮಗಂತೂ ಇವತ್ತು ಕರೆಂಟ್ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನಾಳೆ ಮತ್ತೆ ಸಿಗ್ತೀನಿ. ಬಾಯ್.